ಸರ್ಕಾರಿ ಪ್ರೌಢಶಾಲೆ ಹಾಗೂ ಕೋಟೆಯ ಮುಖ್ಯ ಶಿಕ್ಷಕರು, ಈ ಒಂದು ಸುತ್ತಮುತ್ತಲಿನ ಪೋಷಕರು, ಹಳೆ ವಿದ್ಯಾರ್ಥಿಗಳು, ಅದರ ಜೊತೆಗೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಲ್ಲೂ ಸಹ ಮನವಿ ಮಾಡ್ಕೊಳ್ಳೋದಿಷ್ಟೇ. ಸರ್ಕಾರಿ ಪ್ರೌಢಶಾಲೆ ಹಾಗೂ ಕೋಟೆ ಸತತವಾಗಿ 3 ವರ್ಷಗಳಿಂದಲೂ ಸಹ SSLC ಪರೀಕ್ಷೆಯಲ್ಲಿ 100% 100% ಫಲಿತಾಂಶ ಬರುತ್ತಿದ್ದು, ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ಒಂದು ಮಾಧ್ಯಮಗಳು ನಡೆಯುತ್ತಿದ್ದು, ಈಗಾಗಲೇ 200 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಂಪ್ಯೂಟರ್ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ದೈಹಿಕ ಶಿಕ್ಷಕರು ಎಲ್ಲ ಒಂದು ಚಟುವಟಿಕೆಗಳಲ್ಲೂ ಸಹ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಆಟ ಪಾಠಗಳಲ್ಲೂ ಸಹ ಉತ್ತಮವಾಗಿರ್ತಕ್ಕಂಥ ಬಹುಮಾನಗಳನ್ನು ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲೂ ಪಡೆದಿದ್ದಾರೆ. ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ನುರಿತ ಶಿಕ್ಷಕ ವೃಂದ ಬೋಧನೆ ಮಾಡುತ್ತಿದೆ. ಈ ಸಲವೂ ಸಹ ಕನಿಷ್ಠ ಇಷ್ಟು ಏನು ನಾವು ವೆಬ್ಸೈಟ್ ಹಾಕಿ CC ಕ್ಯಾಮ್ರಾಗಳು ಹಾಕಿ ಪರೀಕ್ಷೆ ನಡೆದರೂ ಸಹ ನಮ್ಮದು ಕನಿಷ್ಠ 90% ಅಧಿಕ ಫಲಿತಾಂಶ ಬರುತ್ತೆ, ಹೆಚ್ಚು ಡಿಸ್ಟಿಂಕ್ಷನ್ಸು ಬರುತ್ತೆ. NNMS ಪರೀಕ್ಷೆಯಲ್ಲಿ ಬಹುಶಃ ತಾಲೂಕಿನಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಇದೇ ಶಾಲೆಯ ವಿದ್ಯಾರ್ಥಿಗಳೇ ಉತ್ತೀರ್ಣರಾಗಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇದೆ, ಉತ್ತಮವಾಗಿರ್ತಕ್ಕಂಥ ಪ್ರಯೋಗಾಲಯ ಇದೆ, ಉತ್ತಮವಾಗಿರ್ತಕ್ಕಂಥ ಶಿಕ್ಷಕ ವೃಂದ ಇದೆ. ಎಲ್ಲವೂ ಇರೋದರಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ವಿದ್ಯಾರ್ಥಿಗಳನ್ನು 8ರಿಂದ 10ನೇ ತರಗತಿಯವರೆಗೂ ಸಹ ತಾವಿಲ್ಲಿ ದಾಖಲಾತಿಯನ್ನು ಮಾಡಿಸಿ ಈ ಶಾಲೆಯ ಒಂದು ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.